ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ. ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಆಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್, ಡಯಟಿಷಿಯನ್, ಯೋಗ ಗುರು ಕೆ.ವಿ. ಮಹಾದೇವ್. ಇಂದು ಬೆಳಗ್ಗೆ ನಮ್ಮ ಸ್ಟೂಡೆಂಟ್ ಒಬ್ಬರು ಚೆನ್ನೈನಿಂದ ಫೋನ್ ಮಾಡಿ ನನಗೆ ಆನ್ಲೈನ್ ಕ್ಲಾಸ್ನಲ್ಲಿ ತೊಗೊತಾ ಇರುವಂತಹ ಒಬ್ಬರು ಸ್ಟೂಡೆಂಟ್ಸು ಕೇಳಿದ್ರು, ಗುರುಗಳೇ, ನಾನು ಯಾವುದೋ ಒಂದು ಆಶ್ರಮಕ್ಕೆ ಹೋಗಿದ್ದೆ ಚೆನ್ನೈನಲ್ಲಿ. ಅಲ್ಲಿ ಸ್ವರಯೋಗದ ಬಗ್ಗೆ ಹೇಳ್ತಾ ಇದ್ರು. ಈ ಸ್ವರಯೋಗ ಅಂದರೆ ಏನು? ನಾನು ಹಲವಾರು ಬಾರಿ ಹಲವಾರು ಕಡೆ ನನಗೆ ಎಲ್ಲೆಲ್ಲಿ ಆಶ್ರಮಗಳ ಲಿಂಕ್ ಇದೆ, ಯಾರ್ಯಾರು ಆಧ್ಯಾತ್ಮ ಸಾಧನೆಯಲ್ಲಿ ಇದ್ದಾರೆ, ನನಗೆ ಲಿಂಕ್ ಇರೋರು, ನನಗೆ ಗೊತ್ತಿರೋರು ಎಲ್ಲರಿಗೂ ಕೂಡ ಹಲವಾರು ಯೋಗ ಗುರುಗಳಿಗೂ ಟೀಚರ್ಸ್ಗೂ ಆಧ್ಯಾತ್ಮದ ಸಾಧನೆ ಆಶ್ರಮಗಳಲ್ಲಿ ಇರುವಂಥವ್ರಿಗೂ ನಾನು ಕಾಲ್ ಮಾಡಿ ಕೇಳಿದೆ. ಈ ಸ್ವರಯೋಗದ ಬಗ್ಗೆ ಸರಿಯಾದ ಮಾಹಿತಿ ನನಗೆ ಸಿಗಲಿಲ್ಲ. ನಿಮಗೇನಾದರೂ ಈ ಸ್ವರಯೋಗದ ಬಗ್ಗೆ ಗೊತ್ತಿದ್ರೆ ತಿಳಿಸ್ಕೊಡಿ ಅಂತ ಕೇಳಿದರು. ಅವ್ರಿಗೋಸ್ಕರ ಹಾಗೂ ಸಮಸ್ತ ಜನರಿಗೋಸ್ಕರ ನಾನು ಈ ಸ್ವರಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವರ ಯೋಗ, ಫಾರ್ ಎಕ್ಸಾಂಪಲ್, ನಾದ ಸ್ವರ ಅಂತ ಹೇಳ್ತೀವಿ. ಇದು ಒಂದು ಇನ್ಸ್ಟ್ರೂಮೆಂಟ್, ನಾದಸ್ವರ. ಈ ನಾದಸ್ವರ ಒಂದು ಇನ್ಸ್ಟ್ರೂಮೆಂಟ್, ಅದು ನಾನ್ ಲಿವಿಂಗ್ ಥಿಂಗ್ಸ್, ಅದು ಜೀವವಿಲ್ಲದಂತಹ ಒಂದು ಇನ್ಸ್ಟ್ರೂಮೆಂಟ್. ನಾದ ಅಂದರೆ ಏನು? ಸಂಗೀತ, ಶಬ್ದ. ಸ್ವರ ಅಂದರೆ ಉಸಿರು. ಉಸಿರಾಟದ ಮೂಲಕ ನಾವು ಓದುವಂತಹ ಉಸಿರಿನ ಮೂಲಕ ನಾದಗಳನ್ನು ಬೇರೆ ಬೇರೆಯಾದ ರೀತಿಯಲ್ಲಿ ಮನಸ್ಸಿಗೆ ಮತ್ತು ದೇಹಕ್ಕೆ ಹಿತವಾಗುವ, ಕಿವಿಗೆ ಹಿಂಪನ್ನು ತರುವಂತಹ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ನಾದ ಸ್ವರ. ಸ್ವರ ಅಂದರೆ ಉಸಿರು, ನಾದ ಅಂದರೆ ಶಬ್ದ, ಸಂಗೀತ. ಒಂದು ನಾದಸ್ವರ ಅನ್ನುವಂತಹ ಒಂದು ಇನ್ಸ್ಟ್ರೂಮೆಂಟಲ್ಲಿ ಉಸಿರಾಟದ ಏರಿಳಿತಗಳ ಮೂಲಕ ಶಬ್ದಗಳನ್ನು ಮತ್ತು ಸಂಗೀತಗಳನ್ನು ನುಡಿಸಿ ಕೇಳುವ ಮನಸ್ಸಿಗೆ ಮತ್ತು ಕಿವಿಗೆ ತಂಪನ್ನು, ಹಿಂಪನ್ನು ಕೊಡುವಂತಹ, ಮನಸ್ಸನ್ನು ಒಂದು ಧ್ಯಾನ ಮತ್ತು ತಪಸ್ಸಿನ ಕಡೆಗೆ, ಅಂದರೆ ಒಂದು ಕಡೆ ಹಿಡಿದಿಟ್ಕೊಡುವಂತಹ ಶಕ್ತಿ ಇರುವಂತಹ ಈ ಸಂಗೀತವನ್ನು ಒಂದು ಇನ್ಸ್ಟ್ರೂಮೆಂಟ್ ಮೂಲಕ ನುಡಿಸುವುದು ಯಾವುದರಿಂದ? ಉಸಿರಾಟದಿಂದ. ಅದು ಒಂದು ಜೀವವಿಲ್ಲದಂತಹ ಒಂದು ಇನ್ಸ್ಟ್ರೂಮೆಂಟ್. ಆ ಜೀವವಿಲ್ಲದಂತಹ ಒಂದು ಇನ್ಸ್ಟ್ರೂಮೆಂಟ್ನಲ್ಲಿ ಉಸಿರಾಟದ ಏರಿಳಿತಗಳ ಮೂಲಕ ಲೋ ಪಿಚ್ಚು, ಮಿಡಲ್ ಪಿಚ್ಚು, ಹೈ ಪಿಚ್ಚು ಸ್ವರಗಳನ್ನು ತುಂಬಿ ಸಂಗೀತವನ್ನು ಸೃಷ್ಟಿ ಮಾಡುವಂತಹ ಹಿಂದಿನ ರಹಸ್ಯ ಉಸಿರು. ಅದೇ ರೀತಿಯಾಗಿ ಈ ಸ್ವರಯೋಗ ಅನ್ನುವುದು ಒಂದು ಉಸಿರಾಟದ ವಿಜ್ಞಾನ. ರಾಜೇಶ್ವರಿ ಅಮ್ಮ, ನಂಬರ್ 1, ಮೂಗಿನ ಹೊಳ್ಳೆಗಳ ಮೂಲಕ ಹರಿಯುವಂತಹ ಗಾಳಿಯ ಏರಿಳಿತವನ್ನು ಸ್ವರ ಅಂದರೆ ಉಸಿರು. ಈ ಒಂದು ಉಸಿರಾಟವನ್ನು ನಾವು ಹಲವಾರು ರೀತಿಗಳಲ್ಲಿ, ಪ್ರಾಣಾಯಾಮದ ಹಲವಾರು ರೀತಿಗಳಲ್ಲಿ, ಒಂದು ಭ್ರಮರಿ ಪ್ರಾಣಾಯಾಮ ಇರಬಹುದು, ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ ಇರಬಹುದು, ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ ಇರಬಹುದು, ಅಥವಾ ಚಂದ್ರಭೇದನ ಪ್ರಾಣಾಯಾಮ ಇರಬಹುದು, ಅಥವಾ ಸೂರ್ಯಭೇದನ ಪ್ರಾಣಾಯಾಮ ಇರಬಹುದು, ಅಥವಾ ಶ್ವಾನ ಪ್ರಾಣಾಯಾಮ ಇರಬಹುದು, ಅಥವಾ ಕಪಾಲಭಾತಿ ಪ್ರಾಣಾಯಾಮ ಇರಬಹುದು. ಈ ರೀತಿ ಹಲವಾರು ರೀತಿಗಳಲ್ಲಿ ಈ ಉಸಿರಾಟದ ಏರಿಳಿತವನ್ನು
ಶಾಸ್ತ್ರಬದ್ಧವಾಗಿ ವೈಜ್ಞಾನಿಕವಾಗಿ ಹಲವಾರು ರೀತಿಗಳಲ್ಲಿ ಮನಸ್ಸು ಮತ್ತು ದೇಹವನ್ನು ನಿಯಂತ್ರಿಸುವಂತಹ ಕಲೆಗೆ ಸ್ವರಯೋಗ ಅಂತ ಹೇಳ್ತೀವಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಾನು ಮೊದಲೇ ಹೇಳಿದ ಹಾಗೆ ಸ್ವರ ಎಂದರೆ ಉಸಿರು, ಯೋಗ ಎಂದರೆ ಆಧ್ಯಾತ್ಮ ಅಥವಾ ತನ್ನನ್ನು ತಾನು ಅರಿತುಕೊಳ್ಳುವುದು. ಇದನ್ನ ಸ್ವರಯೋಗದಲ್ಲಿ ನಾವು ಕಾಣಬಹುದು. ತನ್ನನ್ನು ತಾನು ಅರಿತುಕೊಳ್ಳುವಂತಹ ವಿದ್ಯೆಯೇ ಸ್ವರಯೋಗ. ಪಾಯಿಂಟ್ ನಂಬರ್ 3, ಸ್ವರಯೋಗವು ಪ್ರಾಚೀನ ವಿಜ್ಞಾನ. ಇದು ಪ್ರಾಚೀನವಾದಂತಹ ವಿಜ್ಞಾನ, ಇದು ನಿನ್ನೆ ಮೊನ್ನೆ ಬಂದಿದ್ದಲ್ಲ. ಅದು ಕಾಲಾನಂತರ ಪ್ರಾಣಾಯಾಮ ಆಯಿತು. ಇಲ್ಲಿ ನೀವು ಸ್ವರಯೋಗ ಅಂದ್ರೂ ಒಂದೇ, ಪ್ರಾಣ ಪ್ಲಸ್ ಆಯಾಮಗಳು ಅಂದ್ರೂ ಎರಡರ ಅರ್ಥನೂ ಕೂಡ ಒಂದೇ. ಸ್ವರಯೋಗ ಅಂದ ತಕ್ಷಣ ನೀವು ಇನ್ನೇನೋ ಇದೆ ಅಂತ ಅಲ್ಲ. ಪ್ರಾಣಾಯಾಮವನ್ನು ಬೇಸಿಕ್ ಅಷ್ಟೇ ಹೇಳ್ಕೊಡ್ತಾರೆ. ಈ ಸ್ವರಯೋಗ ಅಂದರೆ ಇದನ್ನ ಇನ್ಡೆಪ್ತ್ಗೆ ತುಂಬ ಆಳವಾಗಿ ಇಳಿದು ನೋಡುವಂತಹ ತಿಳಿದುಕೊಳ್ಳುವಂತಹ ಮಹಾನ್ ವಿದ್ಯೆಯೇ ಈ ಸ್ವರಯೋಗ. ಏನು ಹೇಳಿದೆ ಹೇಳಿ? ಪ್ರಾಣಾಯಾಮ ಬೇಸಿಕ್, ನಾನು ಹೇಳಿದ್ನಲ್ಲ ಹಲವಾರು ಪ್ರಾಣಾಯಾಮಗಳು, ಇದು ಬೇಸಿಕ್, ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಈ ಸ್ವರಯೋಗ ಅಂದರೆ, ಸ್ವರ ಅಂದರೆ ಈ ಉಸಿರಿನ ಆಳ. ಈ ಉಸಿರು ಎಲ್ಲಿಂದ ಬಂತು? ಉಸಿರು ಅಂದರೆ ಯಾರು? ಮೂಲಕ್ಕೆ ಹೋದರೆ ಉಸಿರು ಅಂದರೆ ಪ್ರಾಣಗಳೇ. ಈ ಪ್ರಾಣ ಅಂದರೆ ಯಾವುದು? ಮಹಾಪಂಚಪ್ರಾಣಗಳು. ಸೊ ಅಪಾನ, ಉದಾನ, ಸಮಾನ, ವ್ಯಾನ, ಪ್ರಾಣ. ಈ ಪ್ರಾಣದ ಮೂಲವೇ ಉಸಿರು. ಇದನ್ನ ಹಿಂಡೆಪ್ತಾಗಿ ತಿಳಿಸುವಂತಹ ಈ ಯೋಗ ಶಾಸ್ತ್ರವೇ, ಈ ಉಸಿರಾಟದ ಶಾಸ್ತ್ರವೇ ಸ್ವರಯೋಗ ಅಥವಾ ಉಸಿರಾಟದ ವಿಜ್ಞಾನ. ಇವಾಗ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಸ್ವರಯೋಗ ಅಂದರೆ ಪಾಯಿಂಟ್ ನಂಬರ್ 4 ನೋಟ್ ಮಾಡ್ಕೊಳ್ಳಿ. ಸ್ವರಯೋಗ ಅಂದರೆ ಉಸಿರಾಟದ ಅಧ್ಯಯನ, ಅಂದರೆ ಇದು ರಿಸರ್ಚ್, ನಿಯಂತ್ರಣದ ಪಾಠ. ಉಸಿರಾಟದ ಅಧ್ಯಯನವನ್ನು, ಉಸಿರಾಟದ ನಿಯಂತ್ರಣವನ್ನು ಅಧ್ಯಯನ ಮಾಡುವಂತಹ ಪಾಠ. ಇದು ಎಲ್ಲಿಂದ ಕಲಿಬೇಕು, ಹೇಗೆ ಕಲಿಬೇಕು? ಇದರಲ್ಲಿ ಎಕ್ಸ್ಪರ್ಟ್, ಅನುಭವವಿರುವಂತಹ ಗುರುವಿನ ಮುಖಾಂತರ ಕಲಿತು ತನ್ನನ್ನು ತಾನು ಅರಿತು. ಇಲ್ಲಿ ಆತ್ಮ ಅಂದರೆ ಯಾವುದು? ಪ್ರಾಣನೇ. ಪ್ರಾಣ ಅಂದರೆ ಯಾವುದು? ಉಸಿರು. ಈ ಉಸಿರು ಅಂದರೆ ಯಾವುದು? ನಿರಾಕಾರ ಸ್ವರೂಪ, ಕಣ್ಣಿಗೆ ಕಾಣಿಸಿದಂತಹದ್ದು, ನಿಮ್ಮ ಅನುಭವಕ್ಕಷ್ಟೇ ಬರುತ್ತದೆ. ಆತ್ಮ ಅಂದರೆ ಉಸಿರು, ಉಸಿರು ಅಂದರೆ ಆತ್ಮ, ಆತ್ಮ ಅಂದರೆ ಬ್ರಹ್ಮ. ಇಲ್ಲಿ ನಿಮ್ಮ ಅನುಭವಕ್ಕಷ್ಟೇ ಬರ್ತದೆ, ನಿಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಬ್ರಹ್ಮ. ಆ ಬ್ರಹ್ಮವೇ ದೈವ, ಆ ದೈವವೇ ನಾನೇ ಬ್ರಹ್ಮ. ಇದರ ಬಗ್ಗೆ ನಿಮಗೆ ಇನ್ಡೆಪ್ತ್ ಆಗಿ ಆಳವಾಗಿ ತಿಳಿಸಿಕೊಡುವಂತಹ ಒಂದು ಪಾಠವೇ ಗುರುವಿನ ಮುಖಾಂತರ ಕಲಿತು ತನ್ನನ್ನು ತಾನು ಅರಿತು ಸಾಕ್ಷಾತ್ಕಾರ ಪಡೆಯುವಂತಹ ಕಲೆ. ಮಾನಸಿಕ ಮತ್ತು ದೈಹಿಕ ಎಲ್ಲ ಸಮಸ್ಯೆಗಳಿಗೆ, ಅಂದರೆ ಎಲ್ಲ ಕಾಯಿಲೆಗಳಿಗೆ, ಮೆಂಟಲಿ ಫಿಸಿಕಲಿ ಮನುಷ್ಯನಿಗೆ ಬರುವಂತಹ ಎಲ್ಲ ಕಾಯಿಲೆಗಳಿಗೆ ದಿವ್ಯ ಔಷಧಿಯೇ ಸ್ವರಯೋಗ ಅಥವಾ ಪ್ರಾಣಾಯಾಮ. ಪಾಯಿಂಟ್ ನಂಬರ್ 5, ಸ್ವರಯೋಗವು ಯೋಗಿಯ ಸೌರ ಶಕ್ತಿ ಅಂತ ಹೇಳ್ತೀವಲ್ಲ, ಯೋಗಿಯ ಸೂರ್ಯ ಚಂದ್ರ ಋತುಮಾನಕ್ಕೆ ಅನುಗುಣವಾಗಿ ಪ್ರಾಣಾಯಾಮದ ಬಗ್ಗೆ ತಿಳಿಯುವ ವಿದ್ಯೆಯೇ ಅಥವಾ ಅಧ್ಯಯನವೇ ಸ್ವರಯೋಗ ಅಥವಾ ಸ್ವರಯೋಗ ಅಥವಾ ಉಸಿರಾಟದ ವಿಜ್ಞಾನ. ಇವೆಲ್ಲ ನೋಟ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 6, ಸ್ವರಯೋಗವು ಸಾಂಪ್ರದಾಯಿಕವಾದಂತಹ ಒಂದು ತಂತ್ರವಿದ್ಯೆ.
ಸಾಂಪ್ರದಾಯಿಕ ತಂತ್ರ ಆಯುರ್ವೇದದ ಹಠಯೋಗದ ಸಾಧನಾ ಮಾರ್ಗ. ಅಂದರೆ ಆರೋಗ್ಯ, ಶಕ್ತಿ, ಜ್ಞಾನ, ಆಧ್ಯಾತ್ಮಿಕ ಸಂಪರ್ಕವನ್ನು ಸೃಷ್ಟಿಸುವ ಜೀವಶಕ್ತಿ, ಪ್ರಾಣದ ಹರಿವನ್ನು ತಿಳಿಯುವಂತಹ ಮಹಾನ್ ವಿದ್ಯೆಯೇ ಸ್ವರಯೋಗ. ಇದೆಲ್ಲ ಒಂದೊಂದು ಪಾಯಿಂಟನ್ನು ಕೂಡ ನೀವು ಇದನ್ನು ನೋಟ್ ಮಾಡ್ಕೋಬೇಕು. ಸ್ವರಯೋಗದ ಬಗ್ಗೆ ಸಾವಿರಾರು ಜನಕ್ಕೆ ಗೊತ್ತಿಲ್ಲ. ಅಂದರೆ ಬೇಸಿಕ್ ನಾಲೆಡ್ಜ್ ಏನಿದೆ, ಬರೀ ಯೋಗ ಅಷ್ಟೇ ಕಲ್ತ್ಕೊಂಡು ಪ್ರಾಣಾಯಾಮ ಅಂತ ಏನೋ ಬುಕ್ಕೋ ಯೂಟ್ಯೂಬೋ ಇಲ್ಲೋ ನೋಡಿಕೊಂಡು ಏನೋ ಅಲ್ಪ ಸ್ವಲ್ಪ ಅವರು ತಿಳಿದಷ್ಟನ್ನು ಏನು ಗೊತ್ತಿದೆ ಅವ್ರುಗಳಿಗೆ ಈ ನಾಲೆಡ್ಜ್ ಇರೋದಿಲ್ಲ. ಇದಕ್ಕೆ ತುಂಬ ಅನುಭವ ಇರಬೇಕು, ಆಳವಾದಂತಹ ಅಧ್ಯಯನವನ್ನು ಒಳ್ಳೆಯ ಗುರುವಿನ ಮುಖಾಂತರ ಪಡೆದವ್ರು ಆಗಬೇಕು. ನೋಟ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 7, ಹಿಡ ಮತ್ತು ಪಿಂಗಳ ಸುಸುಮ್ನ. ಹಿಡ, ಪಿಂಗಳ, ಸುಸುಮ್ನ ನಾಡಿಯ ಶಕ್ತಿಯುತ ನೈಸರ್ಗಿಕ ಜೀವಶಕ್ತಿಯ ಹರಿವನ್ನು ಹೆಚ್ಚಿಸಿ ವಿಶಿಷ್ಟವಾದ ಅನುಭವವನ್ನು ಪಡೆಯುವ ಯೋಗವೇ ಹಠಯೋಗ ಶಾಸ್ತ್ರದ ಸ್ವರಯೋಗ. ಇದು ಒಂದು ಹಠಯೋಗ, ನಾಟ್ ಆರ್ಡಿನರಿ ಯೋಗ, ಇದು ಒಂದು ಹಠಯೋಗ. ಪಾಯಿಂಟ್ ನಂಬರ್ 8 ಬರ್ಕೊಳ್ಳಿ. ಜೀವಶಕ್ತಿ, ಪ್ರಾಣಶಕ್ತಿ, ಭೌತಿಕ ದೇಹ ಅಂದರೆ ಸ್ಥೂಲ ಶರೀರ. ಈ ಸ್ಥೂಲ ಶರೀರ ಅಂದರೆ ಯಾವಾಗಲಾದ್ರೂ ಬಿದ್ದು ಹೋಗುವಂತಹ ಶರೀರ, ಪರ್ಮನೆಂಟ್ ಇಲ್ಲದಂತಹ ಶರೀರದೊಳಗಡೆ, ಸ್ಥೂಲ ಶರೀರದ ಒಳಗಡೆ ಒಂದು ಸೂಕ್ಷ್ಮ ಶರೀರ ಇದೆಯಲ್ಲ, ಈ ಸೂಕ್ಷ್ಮ ಶರೀರವನ್ನು ನಾವು ಆತ್ಮ ಅಥವಾ ಪ್ರಾಣ ಅಂತ ಹೇಳ್ತೀವಿ. ಈ ಪ್ರಾಣವೇ ವಾಯು, ಈ ವಾಯುವೇ ಉಸಿರು. ಸೊ ಒಂದು ಸ್ಥೂಲ ಶರೀರ, ಒಂದು ಸೂಕ್ಷ್ಮ ಶರೀರ. ಈ ಸ್ಥೂಲ ಶರೀರಕ್ಕೆ ಈ ಸೂಕ್ಷ್ಮ ಶರೀರ ರೂಪಿಯಾಗಿ ಬಂದು ಸೇರುವಂತಹ ಆತ್ಮ, ಅದಕ್ಕೆ ಕಾರಣ ಇರ್ತದೆ. ಯಾವ ಸ್ಥೂಲ ಶರೀರಕ್ಕೆ ಯಾವ ಸೂಕ್ಷ್ಮ ಶರೀರ ರೂಪದಲ್ಲಿ ಈ ಬ್ರಹ್ಮ ಬಂದು ಸೇರಬೇಕು, ಯಾವ ಆತ್ಮ ಬಂದು ಸೇರಬೇಕು, ಅದಕ್ಕೆ ಕಾರಣಗಳಿರ್ತದೆ. ಆ ಕಾರಣ ಶರೀರವೇ ಮೂರನೇ ಶರೀರ. ಈ ಕಾರಣ ಶರೀರ ಯಾವ ಕಾರಣಕ್ಕೋಸ್ಕರ ಈ ಸ್ಥೂಲ ಶರೀರಕ್ಕೆ ಈ ಒಂದು ಆತ್ಮ ಬಂದು ಸೇರ್ಕೊಂಡಿದೆ, ಇದರ ಉದ್ದೇಶ ಏನು, ಇಲ್ಲಿ ಇದು ಮಾಡಬೇಕಾದ ಕೆಲಸ ಏನು, ಇದರ ಬಗ್ಗೆ ತುಂಬ ಇನ್ಡೆಪ್ತ್ ಆಗಿ ತಿಳಿಸುವಂತಹ ವಿದ್ಯೆಯೇ ಸ್ವರಯೋಗ. ನಾನು ಹೇಳಿದ ಹಾಗೆ ಜೀವಶಕ್ತಿ, ಪ್ರಾಣಶಕ್ತಿ, ಭೌತಿಕ ದೇಹದ ಒಳಗೆ ನಡೆಯುವ ಪವಾಡ ಶಾಸ್ತ್ರವೇ ಸ್ವರಯೋಗ. ಇದು ಒಂದು ಪವಾಡ. ಇದು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳದೇ ಇರುವಂತಹದ್ದು, ಯಾರು ಇದನ್ನು ತಡೆ ಹಿಡಿಯೋದಕ್ಕೆ ಆಗದೇ ಇರುವಂತಹದ್ದು, ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಶಾಸ್ತ್ರವೇ ಈ ಒಂದು ಪವಾಡ ಶಾಸ್ತ್ರವೇ ಸ್ವರಯೋಗ. ಪಾಯಿಂಟ್ ನಂಬರ್ 9 ನೋಟ್ ಮಾಡ್ಕೊಳ್ಳಿ. ಸಾವನ್ನು ಮುಂದೂಡುವ, ದೇಹವನ್ನು ಸದೃಢಗೊಳಿಸುವ, ಪಂಚ ಇಂದ್ರಿಯಗಳ ಹಿಡಿತ ಸಾಧಿಸಿ ಚಕ್ರಗಳನ್ನು ಸಕ್ರಿಯಗೊಳಿಸಿ ಥರ್ಡ್ ಐಯನ್ನು ಓಪನ್ ಮಾಡಿಕೊಂಡು ತ್ರಿಕಾಲ ಜ್ಞಾನವನ್ನು ಪಡೆಯುವ, ಪಂಚಭೂತಗಳ ಶಕ್ತಿಯನ್ನು ತಿಳಿಸುವ ಸಾಧನಾ ಮಾರ್ಗವೇ ಸ್ವರಯೋಗ ಅಥವಾ ವಿಜ್ಞಾನ ಯೋಗ. ಓ ಮೈ ಗಾಡ್, ತತ್ತೇರಿಕೆ.